ಕ್ಷೇತ್ರಕ್ಕೆ ಮಹಾಪರ್ವ ಶ್ರೀನಗರದಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆ ನಡೆಯಿತು. ಕಷ್ಟದ ನಾಡಿ ಮಿಡಿತದಲ್ಲಿ ಸದಾ ಈ ಜ್ಯೋತಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭಿಮಾನಿ ಬಂಧುಗಳೇ, ಇವತ್ತು ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಇದು ಒಂದು ಲೋಕಸಭಾ ಚುನಾವಣೆ. ಆದ್ದರಿಂದ ಈ ಒಂದು ಚುನಾವಣಾ ಪ್ರಚಾರಾರ್ಥವಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರು ಅನ್ನರಾಮಯ್ಯನವರಾದಂಥ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಬಯಸುತ್ತೇನೆ. ನಿಮ್ಮೆಲ್ಲರ ನಾಯಕರು ರಾಮನಗರದ ಬಂಡೆ ಎಂದೇ ಹೆಸರಾಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರಾದಂಥ ಕೆ ಶಿವಕುಮಾರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಕೆ ಪಾಟೀಲ್ ಸೇವನ್ ಅನ್ನುವ ಹೆಸರನ್ನು ಪಡೆದುಕೊಂಡಿರ್ತಕ್ಕಂಥ ಹಿರಿಯರಾದಂಥ ಶಿವರಾಜ್ ತಂಗಡಿಗೆ ಅವರನ್ನು ಕೂಡ ಕರ್ನಾಟಕ ರಾಜ್ಯವನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತ ಪ್ರತಿಜ್ಞಾ ವಿಧಿಯನ್ನ ಸ್ವೀಕಾರ ಮಾಡೋದು. ಕಂಠೀರವ ಸ್ಟೇಡಿಯಂನಲ್ಲಿ ಅಲ್ಲಿಂದ ನೇರವಾಗಿ ಕ್ಯಾಬಿನೆಟ್ ಹೋಗಿ ಕ್ಯಾಬಿನೆಟ್ನಲ್ಲಿ ಅವತ್ತೇ ತೀರ್ಮಾನ ಮಾಡಿ ಆದೇಶವನ್ನು ಕೂಡ ಹೊರಡಿಸ್ತವೆ. 5 ಗ್ಯಾರಂಟಿಗಳನ್ನ ಹಂತ ಹಂತವಾಗಿ ಜಾರಿ ಮಾಡುತ್ತೇವೆ. ಮೊದಲನೇ ವರ್ಷ ಸುಮಾರು 36,000 ಕೋಟಿ ರೂಪಾಯಿ ಆಗ್ಬೋದು ಅಂತೇಳಿ ತೀರ್ಮಾನ ಮಾಡಿ ಆದೇಶವನ್ನು ಹೊರಡಿಸ್ತವೆ. ಜೂನ್ 11ನೇ ತಾರೀಕು ಶಕ್ತಿ ಯೋಜನೆಗೆ ಚಾಲನೆಯನ್ನ ಕೊಟ್ಟವು. ಜೂನ್ 11ನೇ ತಾರೀಕು ಎಲ್ಲ ರಾಜ್ಯದ ಹೆಣ್ಣು ಮಕ್ಕಳು, ಶಾಲೆಗೆ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳು, ಕಾಲೇಜ್ಗೆ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳು ಸರ್ಕಾರಿ ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡಬಹುದು. ಯಾರು ಕೂಡ ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕಾಗಿಲ್ಲ. ಟಿಕೆಟ್ ಕೊಡ್ತೀವಿ ಆದ್ರೆ ದುಡ್ಡು ಕೊಡಬೇಕಾಗಿಲ್ಲ ಅಂತೇಳಿ ನಾವು ಆದೇಶವನ್ನು ಹೊರಡಿಸ್ತೇವೆ. ಅವತ್ತಿನಿಂದ ಇವತ್ತಿನವರೆಗೆ ಸುಮಾರು 200 ಕೋಟಿ ಮಹಿಳೆಯರು 200 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ದೇವಸ್ಥಾನಗಳಿಗೆ ಹೋಗಿದ್ದಾರೆ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿದ್ದಾರೆ, ಅವ್ರ ತವ್ರ ಮನೆಗಳಿಗೆ ಹೋಗಿದ್ದಾರೆ, ನೆಂಟರಿಷ್ಟರ ಮನೆಗಳಿಗೆ ಹೋಗಿದ್ದಾರೆ, ಅವರ ಸೋದರಿಯರ ಮನೆಗಳಿಗೆ ಹೋಗಿದ್ದಾರೆ, ಎಲ್ಲ ಕಡೆ ಹೋಗಿದ್ದಾರೆ. ಕಾರ್ಮಿಕ ಮಹಿಳೆಯರು ಅವರು ಕೂಡ ಯಾರು ಕೂಡ ಟಿಕೆಟ್ ತಗೋಬೇಕಾಗಿಲ್ಲ. ಇವರೆಲ್ಲರಿಗೂ ಕೂಡ ಅನುಕೂಲ ಆಗಿದೆ. ಇಲ್ಲಿ ಮಹಿಳೆಯರು ಇದ್ದೀರಲ್ಲ, ನೀವೆಲ್ಲ ಫ್ರೀಯಾಗಿ ಈ ಬಸ್ನಲ್ಲಿ ತಿರುಗಾಡ್ತಾ ಇದ್ದೀರಲ್ಲ, ಮಹಿಳೆಯರು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. 200 ಕೋಟಿ. ನಾನು ಮೊನ್ನೆ 3-4 ದಿನಗಳ ಹಿಂದೆ ಅರಸೀಕೆರೆಗೆ ಹೋಗಿದ್ದೆ. ಒಬ್ಬ ಹೆಣ್ಮಕ್ಳು ಹೂನಾರ ಇಟ್ಕೊಂಡು ನಿಂತಿದ್ಲು. ನಾನು ಭಾಷಣ ಮುಗಿದ ಮೇಲೆ ಹೋಗಿ ಕೆಳಗಡೆ ಆ ಯಮ್ಮನ ಮಾತಾಡಿಸ್ತಾ, ಏನಮ್ಮ ಹೂನಾರ ಇಟ್ಕೊಂಡು ನಿಂತಿದೆಯಲ್ಲ ಅಂತ. ನೀವು ಫ್ರೀ ಬಸ್ ಮಾಡಿದ ಮೇಲೆ ಅನೇಕ ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಅನೇಕ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿದ್ದೀನಿ, ನಾನು ಕೆಲಸ ಮಾಡ್ತಕ್ಕಂಥ ಜಾಗಕ್ಕೆ ಹೋಗಿದ್ದೀನಿ.
ಅದಕ್ಕೋಸ್ಕರ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿದ್ದೀನಲ್ಲ, ಆ ಟಿಕೆಟ್ಗಳನ್ನೆಲ್ಲ ಸೇರಿಸಿ ಒಂದು ಹೂನಾರ ಮಾಡಿದ್ದೀನಿ, ನಿಮಗೆ ಹಾಕ್ಬೇಕು ಅಂತೇಳಿ ಹಾಕಿದೆ. ನೋಡಿ, ಹೆಣ್ಮಗಳು ಕೃತಜ್ಞತೆಯಿಂದ ಖುಷಿ ಪಟ್ಟುಕೊಂಡು ಉಪಕಾರ ಸ್ಮರಣೆಯಿಂದ ನನಗೆ ಹೂನಾರವನ್ನ ಹಾಕಿದ್ರು. ಇದಕ್ಕಿಂತ ಖುಷಿ ಕೊಡ್ತಕ್ಕಂಥದ್ದು ಯಾವ್ದಾದ್ರು ಇದೆಯಾ? ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಅನ್ನಭಾಗ್ಯ ಕಾರ್ಯಕ್ರಮ. ನಾವು ಯಾಕೆ ಅನ್ನಭಾಗ್ಯ ಕಾರ್ಯಕ್ರಮವನ್ನ ಘೋಷಣೆ ಮಾಡೋದು ಅಂತಂದ್ರೆ, ನಾನು ಅಧಿಕಾರದಲ್ಲಿದ್ದಾಗ ಹಿಂದೆ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. 7 ಕೆಜಿ ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದೆ. ಈ ಬಿಜೆಪಿಯವರು ಬಂದು 2 ಕೆಜಿ ಕಡಿಮೆ ಮಾಡಿ 5 ಕೆಜಿ ಮಾಡಿದ್ರು. 5 ಕೆಜಿ ಮಾಡಿದ್ರು. ನಾನು ಯಡಿಯೂರಪ್ಪನವ್ರಿಗೆ ಕೇಳಿದೆ, ಯಾಕ್ರಿ ಕಡಿಮೆ ಮಾಡಿದ್ದೀರಿ? ಬಡವರು ಊಟ ಮಾಡ್ಲಿಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಇದು, ಅವರು ಕೂಡ 3 ಹೊತ್ತು ಊಟ ಮಾಡಬೇಕು, ಅವ್ರಿಗೆ ಕಡಿಮೆ ಮಾಡಬೇಡಿ ಅಂತೇಳಿ ಹೇಳಿದೆ. ಆದ್ರೆ ಯಡಿಯೂರಪ್ಪನವರು ಏನ್ ಹೇಳಿದ್ರು ಕೂಡ ಕೇಳಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಕೂಡ ಕೇಳಲಿಲ್ಲ. ಅದಕ್ಕೆ ನಾವು ಚುನಾವಣಾ ಸಂದರ್ಭದಲ್ಲಿ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದು. 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ 5 ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಕೇಂದ್ರದವರು ದುಡ್ಡು ಕೊಡ್ತೀವಿ ಕೊಡ್ರಿ ಅಂತಂದ್ರು ಕೊಡ್ಲಿಲ್ಲ. ಇದಕ್ಕೆ ಕಾರಣ ನರೇಂದ್ರ ಮೋದಿಯವರು ಅಕ್ಕಿ ಕೊಡಬೇಡಿ, ಬಡವರೆಲ್ಲ ಸಿದ್ದರಾಮಯ್ಯ ಪರ ಆಗ್ಬಿಡ್ತಾರೆ, ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ, ಫ್ರೀಯಾಗಿ ಅಕ್ಕಿ ಕೊಟ್ಬಿಡ್ತಾರೆ ಅಂತೇಳಿ ನಮಗೆ ಅಕ್ಕಿ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಇದು ಬಿಜೆಪಿಯವರು ಮಾಡಿದಂತ ನಿಮಗೆ ದೊಡ್ಡ ದ್ರೋಹ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಅದಕ್ಕೆ ಅಕ್ಕಿ ಸಿಕ್ಕದೇ ಇದ್ದದ್ರಿಂದ ನಾವು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಅಕ್ಕಿ ಬದಲಿಗೆ 1 ಕೆಜಿಗೆ 34 ರೂಪಾಯಿನಂತೆ 5 ಕೆಜಿ ಅಕ್ಕಿ ಎಷ್ಟು ದುಡ್ಡು ಆಗ್ತದೆ ಅಷ್ಟು ದುಡ್ಡು ಕೊಟ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿದ್ರು. ಪ್ರತಿ ಒಬ್ಬರಿಗೆ 1 ತಿಂಗಳಿಗೆ 170 ರೂಪಾಯಿ ಕೊಡಬೇಕು ಅಂತೇಳಿ ತೀರ್ಮಾನ ಆಯಿತು. ಅವತ್ತಿನಿಂದ ಜುಲೈ ತಿಂಗಳಿಂದ ಸುಮಾರು 1.5 ಕೋಟಿ ಕುಟುಂಬಗಳಿಗೆ 1.5 ಕೋಟಿ ಕುಟುಂಬಗಳಿಗೆ ಪ್ರತಿಯೊಬ್ಬರಿಗೂ 170 ರೂಪಾಯಿಯನ್ನ ಕೊಡ್ತಾ ಇದ್ದೀವಿ. 170 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇದೆಯಾ? ಬರ್ತಾ ಇದೆಯಾ? 170 ರೂಪಾಯಿ ಕೊಡ್ತಾ ಇದ್ದೀವಿ. ಆಮೇಲೆ ಗೃಹ ಜ್ಯೋತಿ ಜುಲೈ ತಿಂಗಳಲ್ಲಿ ಅದನ್ನು ಕೂಡ ಚಾಲನೆ ಕೊಟ್ಟು, ಗುಲ್ಬರ್ಗದಲ್ಲಿ ಚಾಲನೆ ಕೊಟ್ಟು, ಅನ್ನಭಾಗ್ಯಕ್ಕೆ ವಿಧಾನಸೌಧದಲ್ಲಿ ಚಾಲನೆ ಕೊಟ್ಟು, ಗೃಹ ಯೋಜನೆಗೆ ಗುಲ್ಬರ್ಗದಲ್ಲಿ ಚಾಲನೆ ಕೊಟ್ಟು, ಮಾನ್ಯ ಖರ್ಗೆ ಅವರು ಕೂಡ ಬಂದಿದ್ರು, ಡಿ.ಕೆ. ಶಿವಕುಮಾರ್ ಕೂಡ ಬಂದಿದ್ರು. ಅಲ್ಲಿ 200 ಯೂನಿಟ್ವರೆಗೆ 200 ಯೂನಿಟ್ವರೆಗೆ ಯಾರು ಪ್ರತಿ ತಿಂಗಳು ವಿದ್ಯುತ್ ಅನ್ನು ಬಳಸ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಕರೆಂಟ್ ಬಿಲ್ ಅನ್ನ ಕಟ್ಟಾಗಿಲ್ಲ ಅಂತೇಳಿ ಆದೇಶವನ್ನ ಮಾಡಿದ್ರು. ಈಗ ನೀವೆಲ್ಲ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ? ಯಾರ್ಯಾರು ಕರೆಂಟ್ ಬಿಲ್ ಕಟ್ಟೋದಿಲ್ಲ ಕೈ ಎತ್ತಿ ನೋಡೋಣ. ನೀವು ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಾಗಿಲ್ಲ. ಅಕ್ಕಿ ದುಡ್ಡು ಉಳಿಯಿತು, ಬಸ್ ಚಾರ್ಜ್ ಕೊಡೋದು ಉಳಿಯಿತು, ಕರೆಂಟ್ ಬಿಲ್ ಕಟ್ಟೋದು ಉಳಿಯಿತು. ಇದ್ರ ಜೊತೆಗೆ ಗೃಹಲಕ್ಷ್ಮಿ
ಅಂತಕ್ಕಂಥ ಕಾರ್ಯಕ್ರಮವನ್ನ ಮೈಸೂರಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಚಾಲನೆಯನ್ನ ಕೊಟ್ಟು ಮೈಸೂರಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಚಾಲನೆಯನ್ನು ಕೊಟ್ಟು ಸುಮಾರು 1,20,00,000 1,20,00,000 ಕುಟುಂಬದ ಯಜಮಾನಿ ಅವರಿಗೆ ತಿಂಗಳಿಗೆ 2,000 ರೂಪಾಯಿ ತಿಂಗಳಿಗೆ 2,000 ರೂಪಾಯಿ. ಈಗ ಏಪ್ರಿಲ್ ತಿಂಗಳದು ಈಗಾಗಲೇ ದುಡ್ಡು ಬಂದಿದೆ, ಬಂತಾ ಇಲ್ಲ? ಬಂದಿದೆ. ಏಪ್ರಿಲ್ ತಿಂಗಳದು ಕೊಟ್ಟಿದ್ದೀವಿ, ಮೇ ತಿಂಗಳಲ್ಲೂ ಕೂಡ ಕೊಡ್ತೀವಿ. ಯುವ ನಿಧಿ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಚಾಲನೆಯನ್ನು ಕೊಟ್ಟು ವಿವೇಕಾನಂದರ ಜನ್ಮದಿನ ಅವತ್ತೇ ಯುವ ನಿಧಿ ಕೊಟ್ಟು 2022-23ರಲ್ಲಿ ಪಾಸ್ ಆಗಿದ್ದಾರೆ. ಅವರು BSc ಇರ್ಬೋದು, BCom ಇರ್ಬೋದು, BA ಇರ್ಬೋದು, MSc ಇರ್ಬೋದು, MCom ಇರ್ಬೋದು, MA ಇರ್ಬೋದು, PhD ಇರ್ಬೋದು, ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಎಲ್ಲ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ. ಡಿಪ್ಲೊಮಾ ಹೋಲ್ಡರ್ಸ್ಗೆ ಅವರೆಲ್ಲರಿಗೂ ಕೂಡ ಕೆಲಸ ಇಲ್ಲದ ನಿರುದ್ಯೋಗಿಗಳಿಗೆ 1,500 ರೂಪಾಯಿ. ಇದನ್ನ ಜನವರಿ ತಿಂಗಳಿಂದ ಜಾರಿಗೆ ತಗೊಬರ್ತಕ್ಕಂಥ ಕೆಲಸವನ್ನು ಮಾಡೋದು. ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಮಾಡೋದು. ಈಗ ಅವು ಪ್ರತಿ ತಿಂಗಳು ಕೂಡ ನಡೀತಾ ಇದ್ದಾವೆ. ವರ್ಷಕ್ಕೆ ಸುಮಾರು 23-24ರಲ್ಲಿ 36,000 ಕೋಟಿ ಖರ್ಚಾಯಿತು. 24-25ರಲ್ಲಿ 52,009 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಟಿದ್ದೇನೆ. 52,000. ಈಗ 24-25 ವರ್ಷದಲ್ಲಿ ಈಗಾಗಲೇ ಏಪ್ರಿಲ್ ತಿಂಗಳು ನಡೀತಾ ಇದೆ. ಅದು ಏಪ್ರಿಲ್ ನಲ್ಲಿ ಕೂಡ ಕೊಟ್ಬಿಟ್ಟಿದ್ದೀವಿ. ಬಿಜೆಪಿಯವರು ಟೀಕೆ ಮಾಡ್ತಾರೆ. ಒಂದು ಟೀಕೆ ಮಾಡಿದ್ರು, ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲ್ಲ, ಮಾಡಿದ್ರೆ ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡ್ತದೆ, ಟ್ರೆಜರಿ ಎಲ್ಲ ಖಾಲಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿರಲ್ಲ ಅಂತ ಹೆಲ್ಪ್ ಮಾಡಿದ್ರು. ಈಗ ನಾವು ಯಶಸ್ವಿಯಾಗಿ ಜಾರಿ ಮಾಡಿದ ಮೇಲೆ ನನಗೆ ಭರವಸೆ ಕೊಡ್ತೀನಿ, ಯಾವುದೇ ಕಾರಣಕ್ಕೆ ಇನ್ನೂ 4 ವರ್ಷ ನಮ್ಮ ಅವಧಿ ಇದೆ. ಈ 4 ವರ್ಷದಲ್ಲಿ 1 ತಿಂಗಳು ಕೂಡ ನಿಲ್ಲಿಸಲ್ಲ. ಇವನ್ನ 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತೀವಿ. ಅದ್ರ ಜೊತೆಗೆ ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೀವಿ. ನಾವು ನುಡಿದಂತೆ ನಡೆದಿದ್ದೇವೆ. AICC ಅವರು ಕೂಡ 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತೀವಿ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಇಬ್ರು ಕೂಡ ಸೈನ್ ಮಾಡಿದ್ದಾರೆ. ಸೈನ್ ಮಾಡಿ ಕಾರ್ಡ್ಗಳನ್ನೆಲ್ಲ ಹಂಚತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಗ್ಯಾರಂಟಿ ಕಾರ್ಡ್ಗಳು. ಅವರು ಅಧಿಕಾರಕ್ಕೆ ಬಂದ್ರೆ, ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ, ವರ್ಷಕ್ಕೆ ಒಂದು ಬಡ ಕುಟುಂಬದ ಮಹಿಳೆಗೆ 1,00,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 1,00,000. ತಾಯಂದ್ರೆ ಕೇಳಬೇಕು, ಈ ಕಡೆ ನಿಮಗೆ 1,00,000 ರೂಪಾಯಿ ವರ್ಷಕ್ಕೆ, 1,00,000 ರೂಪಾಯಿ ತಿಂಗಳಿಗೆ 8,500 ರೂಪಾಯಿ. ನಾವು ಕೊಡ್ತಕ್ಕಂಥದ್ದು ವರ್ಷಕ್ಕೆ 24,000. ಕೇಂದ್ರದವ್ರು ಕೊಡ್ತಕ್ಕಂಥದ್ದು, AICC ಅವ್ರು ಕೊಡ್ತಕ್ಕಂಥದ್ದು 1,00,000 ರೂಪಾಯಿ. ವರ್ಷಕ್ಕೆ 1,24,000 ರೂಪಾಯಿ ಬರುತ್ತದೆ.
ಇದು ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ ಕುಟುಂಬ ನಡೆಸಲಿಕ್ಕೆ ಅವರ ಕೈನಲ್ಲಿ ದುಡ್ಡಿರಬೇಕು, ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ದೇಶದ ಎಲ್ಲ ಮಹಿಳೆಯರಿಗೆ ಕೂಡ ಕೊಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಅದರ ಜೊತೆಗೆ ನಿರುದ್ಯೋಗಿ ಯುವಕರಿಗೆ 1 ಲಕ್ಷ ರೂಪಾಯಿ ಅಪ್ರೆಂಟಿಸ್ಶಿಪ್, 1 ಲಕ್ಷ ರೂಪಾಯಿ. ಆಮೇಲೆ ರೈತರ ಎಲ್ಲ ಸಾಲ ಮನ್ನಾ, ರೈತರ ಎಲ್ಲ ಸಾಲ ಮನ್ನಾ. ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರೆ ಸಾಲ ಎಲ್ಲ ಮನ್ನಾ. ಅಧಿಕಾರಕ್ಕೆ ಬಂದ್ರೆ ರೈತರ ಎಲ್ಲ ಸಾಲವನ್ನು ಕೂಡ ಮನ್ನಾ ಮಾಡ್ತೀವಿ. ಜೊತೆಗೆ ರೈತರು ಬೆಳೀತಕ್ಕಂಥ ಬೆಳೆಗಳಿಗೆ MSP, ಎಲ್ಲ ಬೆಳೆಗಳಿಗೂ MSP ಕೊಡ್ತಕ್ಕಂಥದ್ದು, ಅದಕ್ಕೆ ಕಾನೂನನ್ನು ಮಾಡ್ತಕ್ಕಂಥದ್ದು, ಅದನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ. ಸೊ ಇನ್ಶೂರೆನ್ಸ್ ಮಾಡಿ ಪ್ರತಿಯೊಬ್ಬರಿಗೆ 25 ಲಕ್ಷ ರೂಪಾಯಿವರೆಗೆ ಇನ್ಶೂರೆನ್ಸ್ ಅನ್ನ ಮಾಡ್ತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಈಗ 5 ಗ್ಯಾರಂಟಿಗಳನ್ನ, ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಮಾತ್ರ ಸಾಮಾಜಿಕ ನ್ಯಾಯದ ಪರ ಇರ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯದ ಪರ. ಮೀಸಲಾತಿಯನ್ನ ಕೊಡಬೇಕು, ಸಂವಿಧಾನ ಎತ್ತಿಡಿಬೇಕು ಅಂತ ಯಾರಾದರೂ ಇದ್ರೆ, ಯಾವ್ದಾದ್ರು ಪಕ್ಷ ಇದ್ರೆ ಆ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಸರ್ಕಾರ ಇನ್ನ 4 ವರ್ಷ ಅಲ್ಲ, ಇನ್ನ 9 ವರ್ಷ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿದ್ದೇ ಇರ್ತದೆ ಅಂತ ತಿಳ್ಕೋಬೇಕು. ಈ ಸರ್ಕಾರನ ಅಷ್ಟು ಸರಿಸಾಗಿ ಜನ ಬಿಡ್ತಾರೇನ್ರಿ? ಒಂದ್ ಸೈಕಲ್, ಒಂದ್ ಸೀರೆ, ಒಂದ್ ಕಾಲದಲ್ಲಿ ಯಾರು ಶೋಭಕ. ಈಗ ಮಹಿಳೆಗೆ ಪಾಪ ಯಾರೋ ಹೆಣ್ಮಕ್ಳು ನನಗೆ ನೋಡಿದೆ, ಟಿವಿಲಿ ನೋಡಿದೆ, ನಮ್ಮ ಸೋಷಿಯಲ್ ಮೀಡಿಯಾ ನೋಡಿದೆ, ಪಾಪ ಫ್ರಿಡ್ಜ್ ತಗೊಂಡು ಪೂಜೆ ಮಾಡ್ತಾ ಇದ್ದ ಹಬ್ಬದ ದಿನ. ಇನ್ನೊಂದು ಹೆಣ್ಮಕ್ಳು ಹೇಳ್ತಾ ಇದ್ದು ನನಗೆ, ಈಗ ನೋಡಿ ಚಿನ್ನ ಪಾಪ ಎಷ್ಟು ಹೊತ್ಕೊಂಡು ಹೇಳ್ತಾ ಇದ್ದಾರೆ, ಮಾಂಗಲ್ಯ ಸರ ಹೆಂಗ ಮಾಡಿಸ್ಕೊಂಡೋಳೆ, ಸಾಲಾಗಿಲ್ಲ ಮಾಡ್ಬಿಟ್ಟು ತಾಯಿ. ಆ ಕರೆಂಟ್ ಬಿಲ್ಲು, ಆ ಇದ್ರ ಬಿಲ್ಲು 2 ಉಳಿತಂತೆ, 2,000 ರೂಪಾಯಿ ಸೇರಿ 8-9 ತಿಂಗಳದು ದುಡ್ಡು ಬತ್ತು ಕಣ ಎಲ್ಲ ಸೇರ್ಬಿಟ್ಟು ಒಂದು ಸರ ಮಾಡಿಸ್ಕೊಂಡಿದೀನಿ ಅಂತ. ಹಿಂದೆ ಮೋದಿ ಕಾಲ ಶುರು ಆದಾಗ 2,800 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? 78,000 ರೂಪಾಯಿ ಆಗಿದೆ ಚಿನ್ನದ ಬೆಲೆ. ಗೊತ್ತಾ ನಿಮ್ಗದು? ಯಾರು ಮಾಂಗಲ್ಯನ ತಾಲೀಮು ಮಾಡಕ್ ಆಗಲ್ಲ, ಈಗ ತಾಲೀಮ್ ಬಗ್ಗೆ ಮಾತಾಡ್ತಾರೆ. ಮಾಡಿ ನಮ್ಗೆ ಶಕ್ತಿ ಕೊಡಿ. ಇನ್ನ 10 ಕಾರ್ಯಕ್ರಮಗಳನ್ನ ನಿಮ್ಮ ಬದುಕನ್ನ ಬದಲಾವಣೆ ಮಾಡ್ಲಿಕ್ಕೆ, ನಿಮ್ ಕಷ್ಟಕ್ಕೆ ನಾವು ಸಹಾಯ ಮಾಡ್ತೇವೆ. ಏನೇ ಆದ್ರೂ ಕೂಡ ನೀವೆಲ್ಲ ರೈತರನ್ನ ಉಳಿಸ್ಕೊಳ್ತೇವೆ, ಕಾರ್ಮಿಕರು ಉಳಿಸ್ಕೊಳ್ತೇವೆ, ತಾಯಿಯಿಂದ ಉಳ್ಕೊಳ್ತೀವಿ. ಇದು ನಮ್ಮ ಧರ್ಮ. ಆ ಧರ್ಮದಲ್ಲಿ ನಾವು ಸಹಾಯ ಮಾಡ್ತೇವೆ. ಎಲ್ಲ ನಾಯಕರುಗಳು ಒಗ್ಗಟ್ಟಿಂದ ಎಲೆಕ್ಷನ್ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಏನು ಮಾಡ್ಲಿಕ್ಕೆ, ಈ ಮಧ್ಯೆ ಕುಮಾರಸ್ವಾಮಿ ಏನ್ ಮಾಡೋದು ಗೊತ್ತಾ? ನಮ್ ಗ್ಯಾರಂಟಿ ನೋಡ್ಬಿಟ್ಟು ಹೆಣ್ಮಕ್ಳೆಲ್ಲ ದಾರಿ ತಪ್ಪಿಟ್ಟವ್ರಂತೆ, ದಾರಿ ಬಿಟ್ಬಿಟ್ಟು. ಈಗ ಕುಮಾರನೇ ಹೇಳ್ಕೊಳ್ಳಿ ಯಾರು ತಪ್ಪಿದಾವೆ. ನಮ್ಮ ಅಕ್ಕ ತಂಗಿದೀರು ಯಾರು ದಾರಿ ತಪ್ಪಿದಾರನ್ರುವ ಇದಕ್ಕೆ ಉತ್ತರ ಕೊಡ್ಬೇಕು ತಾನೇ? ಬಿಜೆಪಿ ಅವ್ರು ಮಡಿಕೊಳ್ಳಿ ಅವ್ರನ್ನ. ನಾನು ಬೇಡ ಅಂತ ಹೇಳುದಿಲ್ಲ, ಬಿಜೆಪಿ ಅವ್ರು ಬೇಕು, ಅವ್ರು ಮಡಿಕೊಳ್ಳಿ. ಬಿಜೆಪಿ ND ಅವರಿಬ್ರು ಅವ್ರು ಮಡಿಕೊಳ್ಳಿ. ನಮ್ಗೆ ಅವ್ರ ವಿಚಾರ ನಮ್ಗೆ ಬೇಡ. ಆದ್ರೆ ನೀವು ನಾವು ನಮಗೂ ನಿಮ್ಗೂ ಸಂಬಂಧ ಏನ್ರೆ ಭಕ್ತಂಗೂ ಭಗವಂತನಿಗಿರುವಂತ ಸಂಬಂಧ. ತಾಯಿ ಲಕ್ಷ್ಮಿ, ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ನೀವೆಲ್ಲ ನಮ್ಮ ಮನೆಯ ಲಕ್ಷ್ಮಿ ಎಂದಿರೋ. ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರ.